ಗುಡ್ ಮಾರ್ನಿಂಗ್ ಗೈಸ್. ಇದು ನಮ್ಮ ಊರು. ಜಸ್ಟ್ 10 ನಿಮಿಷ ಆಯಿತು ನಾನು ಎದ್ದಿದ ತಕ್ಷಣ ನಮ್ಮ ಅಜ್ಜಿ ಎಳ್ನೀರು ಕೊಡ್ತೀನಿ ಕುಡಿ ಬಾ ಅಂತ ಎಳ್ನೀರು ಕೊಡ್ತಾರೆ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇನ್ನೂ ಬೇಗ ಎದ್ದೇಳಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸ್ವಲ್ಪ ಜಾಸ್ತಿ ನಿಮಗೆ ತೋರಿಸೋಣ ಊರಲ್ಲಿ ಅಂತ, ನಮ್ಮ ಅಜ್ಜಿ ಏನೇನು ಮಾಡ್ತಾರೆ ಅಂತ ಎಲ್ಲ. ಬಟ್ ಟೈಮ್ ಆಗೋಯ್ತು. ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ನಮ್ಮ ಅಜ್ಜಿ ನಗ್ತವ್ರೆ. ಇವಳೇನು ಒಬ್ಳೊಬ್ಳೆ ಮಾತಾಡ್ತಾವಳೆ ಅನ್ಕೊಂಡ್ರ? ಸ್ವಲ್ಪ ಬಂದ್ಬಿಟ್ಟ. ಒಂದು ಚಿನ್ನ ಗೈಸ್, ಇವಳು ಫಾರಿನ್ ಹುಡುಗಿ ಥರ ನಮಗೆ ನಂಗೆ ಅನ್ನಿಸ್ತಾ ಇಲ್ಲ ಗೈಸ್. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾವೆಲ್ಲ ಬೆಳಗ್ಗೆ ಎದ್ದು ಅಮ್ಮ, ನಾನು, ನಮ್ಮ ಅಜ್ಜಿ, ನನ್ನ ತಂಗಿ ಎಲ್ಲರೂ ರೆಡಿ ಆಗಿಬಿಟ್ಟು ಬಂದ್ವಿ ಹಾಸನ್ಗೆ. ಅಷ್ಟೇ ಗೈಸ್, ಛತ್ರಕ್ಕೆ ಹೋದ್ಮೇಲೆ ಸಿಗ್ತೀವಿ. ಓಕೆ. ಸೊ ಇವಳೇ ನನ್ನ ತಂಗಿ. ಎಲ್ಲಿ ಹೋಗ್ತಾ ಇದೆಯಾ? ಇವಳೇ ಗೈಸ್ ನನ್ನ ತಂಗಿ. ಅಷ್ಟೇ ಗೈಸ್, ಎಲ್ಲರೂ ನಾನೇ ನೋಡ್ತಾವ್ರೆ, ಇವಳೇನು ಹಿಂಗೆ ಮಾತಾಡ್ತಾವಳೆ ಅಂತ. ಚೆನ್ನಾಗಿದ್ದೀರಾ ದೊಡ್ಡಮ್ಮ? ಹಲೋ, ಹೆಂಗಿದ್ದೀರಾ? ಅಕ್ಕ ಚೆನ್ನಾಗಿದ್ದೀರಾ ಅಕ್ಕ?
ಸೊ ಗೈಸ್, ಈ ಒಂದು ಕ್ಲಿಪ್ಪಿಂಗ್ಸ್ ಏನಿದೆ ಇದನ್ನು ನಾನು ಹಂಗೆ ರಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಎಡಿಟ್ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಏನೂ ಆಗ್ತಾಯಿಲ್ಲ ನಾನು. ಬಿಕಾಸ್ ಪ್ರತಿಯೊಂದು ಹೆಣ್ಮಕ್ಳು ಲೈಫಲ್ಲೂ ಈ ಒಂದು ಕ್ಷಣ ತುಂಬ ಅಮೂಲ್ಯವಾದ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಮ್ಮ ಅತ್ತಿಗೆ ಫೀಲಿಂಗ್ಸ್ ಆಗಿರ್ಬೋದು, ಅವ್ರ ಎಮೋಷನ್ಸ್ ಆ್ಯಂಡ್ ಅವ್ರ ಅಮ್ಮ ಎಮೋಷನ್ಸ್ ಏನಿದೆ ತುಂಬ ರಾ ಆಗಿರಲಿ ಅಂದ್ಬಿಟ್ಟು ಹಂಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಾವು ಗಂಡಿನ ಕಡೆಯವರೇ ಆಗಿದ್ರೂ ತಾಳಿ ಕಟ್ಟೋ ಟೈಮಲ್ಲಿ ನಮ್ಮ ಅತ್ತಿಗೆನ ನೋಡಿದಾಗ ನಾನು ಸ್ವಲ್ಪ ಎಮೋಷ್ನಲ್ ಆದೆ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಅತ್ತಿಗೆ ಅವ್ರ ಅಮ್ಮ ಕೂಡ ಸ್ವಲ್ಪ ಎಮೋಷ್ನಲ್ ಆದರು. ಆ್ಯಕ್ಚುಲಿ ಅವ್ರು ಅಳ್ತಿದ್ರು ಆ್ಯಂಡ್ ಅದನ್ನು ನೋಡಿದಾಗ ನನಗೂ ಸ್ವಲ್ಪ ಕಣ್ಣಲ್ಲಿ ನೀರು ತುಂಬ್ಕೊಂತು. ಗೊತ್ತಿಲ್ಲ, ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಕ್ಯಾನ್ ರಿಲೇಟ್ ದಿಸ್. ಸೊ ನಿಮಗೂ ರಿಲೇಟ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ನಿಜವಾಗ್ಲೂ ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂತ ಅಂದರೆ, ನಾನು ತಾಳಿ ಕಟ್ಟಬೇಕಾದ್ರೆ ನಮ್ಮ ಅಣ್ಣನ ಕೈ ನಡುಗ್ತಿತ್ತು. ಇದನ್ನು ಕೂಡ ಲೈವ್ ಆಗಿ ಫಸ್ಟ್ ಟೈಮ್ ನೋಡಿದ್ದು. ಹವೆವರ್ ಎಲ್ಲ ಮೆಮೊರೀಸು ತುಂಬಾ ಚೆನ್ನಾಗಿದೆ. ಅವ್ರಿಗೂ ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂದ್ಬಿಟ್ಟು ಈ ನನ್ನ ಚಾನೆಲ್ನಲ್ಲಿ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎನಿವೇಸ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅಣ್ಣ ಆ್ಯಂಡ್ ಅದಕ್ಕೆ ಯಾವಾಗಲೂ ಖುಷಿಯಾಗಿರಿ.
ಸೊ ಫೈನಲಿ ಲಾಸ್ಟ್ ಪಾರ್ಟ್ ಆಫ್ ದ ಮದುವೆ ವ್ಲಾಗ್ಗೆ ಎಂಟರ್ ಆಗ್ತಿದ್ದೀವಿ. ಇವಾಗ ಬೆಳಗ್ಗೆ ಮುಹೂರ್ತ, ರಿಸೆಪ್ಷನ್ ಎಲ್ಲ ಮುಗಿದು ಇವಾಗ ಹುಡುಗ ಹುಡುಗಿದು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ ಬಿಟ್ವೀನ್ ರಿಸೆಪ್ಷನ್ದೇನು ನಾನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ, ಬಿಕಾಸ್ ನನ್ನ ಫೋನ್ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಯಿತು. ಹಂಗಾಗಿ ಬೇಡ ಬಿಡು ಪರವಾಗಿಲ್ಲ ಅಂತ ಸುಮ್ಮನಾದೆ. ಆ್ಯಂಡ್ ಇನ್ನು ಆಸೆ ಹಾಕೋದೊಂದು ಬಾಕಿ ಇದೆ. ಆಸೆ ಹಾಕಿ ಹುಡುಗಿನ ಗಂಡಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ದಟ್ ವಿಲ್ ಬಿ ಆ್ಯನ್ ಎಮೋಷ್ನಲ್ ಪಾರ್ಟ್. ಬಟ್ ನಾವು ಅಲ್ಲಿವರೆಗೂ ಇರೋದಕ್ಕೆ ಆಗಲಿಲ್ಲ. ನಮಗೂ ನೆಕ್ಸ್ಟ್ ಡೇ ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು. ಹಂಗಾಗಿ ನಾವು ಬೇಗನೆ ಹೊರಟ್ವಿ. ಎಲ್ಲರೂ ಮಾತಾಡಿಸಿ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳಿ ಈಗ ಊರ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಊರಿಗೆ ಹೋದ್ಮೇಲೆ ನಾವು ತೋಟಕ್ಕೆ ಹೋದ್ವಿ ನಮ್ಮ ಅಜ್ಜಿ ಜೊತೆ. ತುಂಬ ಮೆಮೊರೀಸ್ನ ರೀಕಲೆಕ್ಟ್ ಮಾಡ್ಕೊಂಡ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾನು ಶೆಬ್ಬೆ ಕೂಡ ತಂದಾಕಿದೆ ಮನೆವರೆಗೂ. ಸೊ ಇಟ್ ವಾಸ್ ಆಲ್ಸೋ ಗುಡ್. ಆ್ಯಂಡ್ ಆ ಎಲ್ಲ ಕ್ಲಿಪ್ಪಿಂಗ್ಸು ನಿಮಗೆ ನಾಳೆ ವ್ಲಾಗಲ್ಲಿ ಬರುತ್ತೆ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು. ಸೊ ಮದುವೆದು ಮಾತ್ರ ಇರಲಿ ಇದರಲ್ಲಿ ಅಂದ್ಬಿಟ್ಟು ಈ ಒಂದು ವ್ಲಾಗ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ತುಂಬ ಬಿಸಿಲಿದ್ದರಿಂದ ಕಬ್ನಾಲ್ ಕುಡ್ಕೊಂಡು ವಾಪಸ್ ಊರ ಕಡೆ ಹೋಗ್ತಾ ಇದ್ದೀವಿ. ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಖುಷಿಯಾಗಿರಿ.